ಮಾಡಿದ ಪಾವನ ಮೂರ್ತಿ ಎನ್ನಪ್ಪ ಸಂಗನ ಬಸವ ಮಹಾ ಶಿವಯೋಗಿಯ ದಿವ್ಯ ಮಹಾಚೈತನ್ಯವನ್ನು ಭಕ್ತಿ ಪುರಸ್ಸರವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸುಕ್ಷೇತ್ರ ಬಂಧನಾಳದ ಕರ್ತೃ ಋಷಭಲಿಂಗೇಶ್ವರ ಮಹಾಶಿವಯೋಗಿಗಳವರ ಸಂಸ್ಕೃತಿ ಮಹೋತ್ಸವದ ಕೊನೆಯ ಕಾರ್ಯಕ್ರಮವಾಗಿರುವಂತಹ ಸಂಸ್ಕೃತಿ ಚಿಂತನ ಅನ್ನುವಂತಹ ನಾಮದ ಮೇಲೆ ಜ್ಞಾನದ ಅರಿವನ್ನು ಅರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರುವ ಯರ್ನಾಳದ ಪೂಜ್ಯರಲ್ಲಿಯೂ ದೇವಾಪುರ ಮತ್ತು ಬಬಲಾದ ಪೂಜ್ಯರಲ್ಲಿಯೂ ಆಲ್ಮೇಲದ ಪೂಜ್ಯರಲ್ಲಿಯೂ ತಡವಲಗದ ಪೂಜ್ಯರಲ್ಲಿಯೂ ಹಾಗೆಯೇ ಅಗರಕೀಡದ ಪೂಜ್ಯರಲ್ಲಿ ಎನ್ನ ಭಕ್ತಿಯ ಅನಂತವಾಗಿರ್ತಕ್ಕಂಥ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ವೇದಿಕೆಯನ್ನ ಉದ್ದೇಶಿಸಿ ಮೊದಲಿಗೆ ಮಾತನಾಡಿರ್ತಕ್ಕಂಥ ಶ್ರೀಮತಿ ಜಗದೇವ್ ಪಾಟೀಲ್ ಅವರಲ್ಲಿ ನಿರೂಪಕರಲ್ಲಿ ಇವತ್ತಿನ ತುಲಾಭಾರದ ಭಕ್ತಿಯ ಕೈಂಕರ್ಯವನ್ನು ಕೈಗೊಂಡಿರ್ತಕ್ಕಂಥ ಬ್ಯಾಳೆಯ ಸರ್ವ ಕುಟುಂಬದವರಲ್ಲಿ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಯಾವತ್ತೂ ಸುಕ್ಷೇತ್ರ ಬಂಧನಾಳ ಪೀಠದ ಅಭಿಮಾನಿ ಭಕ್ತಸ್ತೋಮವೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿರುವಂತಹ ಆ ದಿವ್ಯ ಪರಂಜ್ಯೋತಿಗೆ ಅನಂತ ಕೋಟಿ ಶರಣ. ಇದೀಗ ನಮ್ಮ ಪೂಜ್ಯರೊಬ್ಬರು ಮಾತನಾಡಿದರು. ಮುಂದೆ ನಮಗೆ ಕಾಣ್ತಾ ಇರುವಂಥದ್ದು ನಾಟಕ ಅನ್ನುವಂಥದ್ದು. ನಾಟಕ ಅಂತ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಾರಣ ಅಂತ ಕೇಳಿದ್ರೆ, ನೀವೆಲ್ಲ ಇವತ್ತು ಏನು ಮಾಡಿದ್ದೀರಿ ಅಂತ ಕೇಳಿದ್ರೆ ಪೂಜ್ಯರ ಕಡೆ ಮುಖ ಮಾಡಿಕೊಂಡು ಕೂತ್ಕೊಂಡಿದ್ದೀರಿ, ನಾಟಕದ ಕಡೆ ಬೆನ್ನನ್ನ ಮಾಡಿದಿರಿ. ನಾಟಕದ ಕಡೆ ಬೆನ್ನನ್ನ ಮಾಡಿದರೆ ಪೂಜ್ಯರ ಕಡೆ ಮುಖವನ್ನ ಮಾಡಿದರೆ ಅಂದ್ರೆ ಇದರ ಅರ್ಥ ನಾವು ಏನು ಪ್ರತಿನಿತ್ಯದಲ್ಲೂ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಆಗಿ ಹೋಗ್ತಕ್ಕಂಥ ಘಟನೆಗಳೇನದಾವಲ್ಲ, ಆ ಘಟನೆಗಳು ಇವತ್ತು ನಾವು ಹೇಳ್ತಕ್ಕಂಥದ್ದು ಅಲ್ಲಿ ಕೇವಲ ಬಣ್ಣ ಹಚ್ಚಿ ನಾವು ಆಗ್ತಕ್ಕಂಥ ಘಟನೆಗಳನ್ನೇ ಆ ವೇದಿಕೆ ಮುಖಾಂತರ ಆ ಡ್ರಾಮಾದೊಳಗೆ ಬಣ್ಣವನ್ನು ಹಚ್ಚಿ ತೋರಿಸ್ತಾ ಇದ್ದಾರೆ. ಆದರೆ ಅದರ ಪೂರ್ವದಲ್ಲಿನೇ ಇವತ್ತು ಎಲ್ಲ ಪೂಜ್ಯರು ಕೂಡ ಪ್ರತಿಯೊಬ್ಬರ ಬದುಕಿನಲ್ಲಿ ಕೂಡ ಕೆಲವೊಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳೇನು ಬರ್ತಾವಲ್ಲ, ಆ ಘಟನೆಗಳನ್ನ ತಿದ್ದಿಕೊಳ್ಳತಕ್ಕಂಥದ್ದೇ ಇವತ್ತಿನ ಚಿಂತನ ಗೋಷ್ಠಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿ. 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತಹ ಬಸವಾದಿ ಪ್ರಮಥರೆಲ್ಲರೂ ಕೂಡ ನಮಗಾಗಿ ವಚನದ ನಿಘಂಟನ್ನ ಬಿಟ್ಟು ಹೋಗಿದ್ದಾರೆ. ವಚನದ ನಿಘಂಟನ್ನ ಬಿಟ್ಟಿದ್ದಾರೆ. ಆ ಬಸವಾದಿ ಪ್ರಮಥರ ತತ್ವದ ತಳಹದಿಯ ಮೇಲೆ ಇವತ್ತು ಬಂಧನಾಳದ ಸುಕ್ಷೇತ್ರ ಬಂಧನಾಳದ ಪೀಠ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಅನ್ನುವಂಥ ನಾವು ಅರ್ಥ ಮಾಡಿಕೊಳ್ಬೇಕು. ಬಸವಾದಿ ಪ್ರಮಥರ ವಿಚಾರಗಳನ್ನ ಬಿಟ್ಟು ನಮ್ಮ ಬದುಕಿಲ್ಲ, ನಮ್ಮ ಜೀವನವಿಲ್ಲ, ನಮ್ಮ ಸಂಸಾರ ಇಲ್ಲ. ಒಂದು ವೇಳೆ ಬಸವಾದಿ ಪ್ರಮಥರು ವಚನಗಳ ಗಂಟನ್ನು ಬಿಟ್ಟು ಕೊಡದೆ ಹೋಗಿದ್ರೆ ಇವತ್ತು ನಾವು ಯಾವ ಮಟ್ಟದಲ್ಲಿ ನಮ್ಮ ಬದುಕನ್ನು ನಾವು ಬದುಕ್ತಿದ್ದೀವಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಋಷಭಲಿಂಗ ಮಹಾಸ್ವಾಮಿಗಳು ಮಠವನ್ನ ಸ್ಥಾಪನೆ ಮಾಡಿದರು, ಶ್ರೀಪೀಠವನ್ನ ಸ್ಥಾಪನೆ ಮಾಡಿದರು. 2ನೇ ಪೀಠಾಧಿಪತಿಯಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳು
ಮಹಾ ತಪಸ್ಸುಗಳಾಗಿದ್ದರು.